ರಾಹುಲ್ ಪ್ರಿಯಾಂಕಾ ಅವರೇ ವಯನಾಡನ್ನ ಮರ್ತು ಬಿಡಿ. ಕಾಂಗ್ರೆಸ್ ನಾಯಕರೇ, ನೀವು ಮತ್ತೆ ಕೇರಳದಲ್ಲಿ ಗೆಲ್ಲೋದಿಲ್ಲ. ರಾಹುಲ್ ಪ್ರಿಯಾಂಕಾ ಅವರೇ ವಯನಾಡನ್ನ ಮರ್ತು ಬಿಡಿ. ಕಾಂಗ್ರೆಸ್ ನಾಯಕರೇ, ನೀವು ಮತ್ತೆ ಕೇರಳಂನಲ್ಲಿ ಗೆಲ್ಲೋದಿಲ್ಲ. ಕೇರಳಂನಲ್ಲಿ ರಾಹುಲ್ ಪ್ರಿಯಾಂಕಾ ವಿರುದ್ಧ ಪೋಸ್ಟರ್ ವಾರ್ ಇದೀಗ. ಕೇರಳಂ ಚುನಾವಣಾ ಫಲಿತಾಂಶ ಪ್ರಕಟವಾಗಿ 9 ದಿನ ಕಳೆಯಿತು. ಆದರೂ ಕೂಡ ಸಿಎಂ ಆಯ್ಕೆ ಮಾಡಿದ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸ್ಥಳೀಯರು ಇದೀಗ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಂಸದೆ ಪ್ರಿಯಾಂಕಾ ವಾದ್ರಾ ಕಚೇರಿ ಮುಂದೆ ಪೋಸ್ಟರ್, ನೀವು ಮತ್ತೆ ಇಲ್ಲಿಂದ ಗೆಲ್ಲೋದಿಲ್ಲ ಅಂತ ಜನ ಕಿಡಿಕಾರಿದ್ದಾರೆ. ರಾಹುಲ್ ಅವರೇ, ಕೇಸಿ ನಿಮ್ಮ ಬ್ಯಾಗ್ ಹೊರಗೆ, ಆದ್ರೆ ಕೇರಳಂನ ಜನರು ನಿಮ್ಮನ್ನ ಎಂದಿಗೂ ಕ್ಷಮಿಸೋದಿಲ್ಲ. ಈ ಪ್ರಮಾದಕ್ಕಾಗಿ ಕೇರಳಂ ನಿಮ್ಮನ್ನ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಜನರು ಈಗ ಕಿಡಿಕಾರಿದ್ದಾರೆ. ನೀವು ಮತ್ತೆ ಇಲ್ಲಿಂದ ಗೆಲ್ಲೋದಿಲ್ಲ ಅಂತ ಜನ ಕಿಡಿಕಾರ್ತಿದ್ದಾರೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ವಿರುದ್ಧ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಅವರೇ ವಯನಾಡನ್ನ ಮರ್ತು ಬಿಡಿ. ಕಾಂಗ್ರೆಸ್ ನಾಯಕರೇ, ನೀವು ಮತ್ತೆ ಕೇರಳಂನಲ್ಲಿ ಗೆಲ್ಲೋದಿಲ್ಲ. ಇದೀಗ ಪೋಸ್ಟರ್ ವಾರ್ ಕೇರಳದಲ್ಲಿ ಜೋರಾಗಿದೆ. ಕೇರಳದಲ್ಲಿ ಚುನಾವಣಾ ಫಲಿತಾಂಶ ಪ್ರಕಟವಾಗಿ 9 ದಿನ ಕಳೀತಾ ಬಂತು. ಆದ್ರೂ ಕೂಡ ಇನ್ನು ಸಿಎಂ ಆಯ್ಕೆ ಕಗ್ಗಂಟಾಗಿದೆ. ಇನ್ನೂ ಕೂಡ ಸಿಎಂ ಆಯ್ಕೆ ಆಗ್ತಾ ಇಲ್ಲ. ಇನ್ನು ಸಂಸದೆ ಪ್ರಿಯಾಂಕಾ ವಾದ್ರಾ ಕಚೇರಿಯ ಮುಂದೆ ಇದೀಗ ಪೋಸ್ಟರ್ ಅಂಟಿಸಿದ್ದಾರೆ. ನೀವು ಮತ್ತೆ ಇಲ್ಲಿಂದ ಗೆಲ್ಲೋದಿಲ್ಲ ಅಂತ ಜನ ಕಿಡಿಕಾರ್ತಾ ಇದ್ದಾರೆ. ಕೇರಳಂ ಜನರು ನಿಮ್ಮನ್ನ ಎಂದಿಗೂ ಕ್ಷಮಿಸೋದಿಲ್ಲ. ಈ ಪ್ರಮಾದಕ್ಕಾಗಿ ಕೇರಳಂ ನಿಮ್ಮನ್ನ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಅವರ ವಿರುದ್ಧ ಇದೀಗ ಕೇರಳದ ಜನರು ಆಕ್ರೋಶಗೊಂಡಿರುವಂಥದ್ದು. ಈಗಾಗಲೇ ತಮಿಳುನಾಡಿನಲ್ಲಿ ಕೂಡ ಫಲಿತಾಂಶ ಒಟ್ಟೊಟ್ಟಿಗೆ ಬಂದಿತ್ತು. ಅಲ್ಲಿ ಆಲ್ರೆಡಿ ಸಿಎಂ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ರು. ಆದರೆ ಇಲ್ಲಿ ಯಾಕಾಗಿಲ್ಲ? ಜೊತೆಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಸಿಎಂ ಆಯ್ಕೆ ಆಯಿತು. ಕೇರಳ ಯಾಕೆ ಕಗ್ಗಂಟಾಗಿ ಉಳಿತು? ಈಗ ಕೇರಳದ ವಿರುದ್ಧ ಜನರು ಕಿಡಿಕಾರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ವಿರುದ್ಧವಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶಗೊಂಡಿದ್ದಾರೆ. ಸಂಸದೆ ಪ್ರಿಯಾಂಕಾ ವಾದ್ರಾ ಕಚೇರಿಯ ಮುಂದೆ ಪೋಸ್ಟರ್ ಅಂಟಿಸಿದ್ದಾರೆ. ನೀವು ಇಲ್ಲಿಂದ ಮತ್ತೆ ಗೆಲ್ಲೋದಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಹಾಗೆ ಪ್ರಿಯಾಂಕಾ ವಾದ್ರಾ ಅವರು ಭಾರಿ ಬಹುಮತಗಳಿಂದ ಭರ್ಜರಿಯಾಗಿ ಜಯ ಸಾಧಿಸಿದ್ರು ಕೇರಳದ ವಯನಾಡ್ನಿಂದ. ಆದರೆ ಈಗ ಅಲ್ಲಿನ ಜನರೇ ಈಗ ಕಿಡಿಕಾರ್ತಾ ಇದ್ದಾರೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ವಿರುದ್ಧ.